ಹಲ್ಲೆಲೂಯಾ. ದೇವರು ಒಂದು ಸಲ ನಿನಗೆ ಶೂಟ್ ಮಾಡಿದ್ರೆ, ಆತನ ಕಣ್ಣಲ್ಲಿ ನಿನಗೆ ಹಾಕೊಂಡ್ರೆ, ಆತನ ಕಣ್ಣಿನ ದೃಷ್ಟಿಯಲ್ಲಿ ನಿನ್ನ ಬಚ್ಚಿಟ್ಕೊಂಡ್ರೆ ನಿನಗೆ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ಯಾಕೆ ಗೊತ್ತಾ ಪ್ರಿಯ ದೇವಜನರೇ, ನಿಮಗೂ ಮೇಘ ಸ್ತಂಭ, ಅಗ್ನಿ ಸ್ತಂಭ ಗೊತ್ತು, ಅವ್ರಿಗಿಲ್ಲ. ಇವತ್ತು ನಿಮಗೂ ಬಿ ಅದೇ ಬೆಳಕು ಬರ್ತದೆ. ಹಲ್ಲೆಲೂಯಾ. ನಂಬಿದೆ ಆದರೆ ಆತನ ಮಹಿಮೆ ಕಾಣುವೆ. ರಾತ್ರಿ ಚಳಿ ಆಗ್ತಾ ಇತ್ತು ಇಸ್ರಾಯೇಲ್ರಿಗೆ. ಕಾಸ್ಕೊಳ್ಳಕ್ಕೆ ಎಲ್ಲಿಂದ ಹಾಸ್ಯ ಕಟ್ಟಿಗೆಗಳು ತರಬೇಕು, ತರಲಿಲ್ಲ. ಬೆಂಕಿ ಅಲ್ಲಿಂದ ಪ್ರಾರಂಭವಾಯಿತು, ಆಕಾಶಕ್ಕೆ ಹತ್ತುತ್ತದೆ ಬೆಂಕಿ. ಬಿಸಿಯಾಗಿ ಅವರನ್ನ ನಡುಗುವುದನ್ನ ನಿಲ್ಲಿಸ್ತು. ಕಾಡು ಮಧ್ಯದಲ್ಲಿ, ಹುಲಿ, ಸಿಂಹ, ಕರಡಿ ಮಧ್ಯದಲ್ಲಿ ದೇವರವರಿಗೆ ಇಕ್ಕದನು, ಯಾವ ಹಾನಿ ಮಾಡಲಿಲ್ಲ. ಯಾವ ಹಾವು ಹುಳಗಳು, ಚೇಳುಗಳು ಅಡವೆ ಒಳಗಡೆ ಮಂಗಿಸಿದನು ದೇವರವರಿಗೆ. ಆದರೆ ಯಾವ ಕೇಡು ಬಿ ಆಗೋಲ್ಲ. ಸೈತಾನನು, ಶತ್ರು, ದುರಾತ್ಮಗಳು, ಇವತ್ತು ನಿಮ್ಮ ವಿರೋಧಿಗಳ ಬಾಜು ಆಜುನೇ ಇದ್ರು ಬಿ ನಿಮ್ಮ ಮೇಲೆ ಯಾವ ಕೇಡು ಆಗೋಡೋದಿಲ್ಲ ದೇವರು. ಹಂಗ ಅನ್ಬೋದು, ನಮ್ಮ ಬಾಜುದಕ್ಕಿಂತ ತೋಲ್ ಡೇಂಜರ್ ಅಳ ಅಂತ ನಿಮ್ಗೆ ಅನಿಸ್ಬೋದು. ನಮ್ಮ ಬಾಜು ಮನುಷ್ಯನೇ ನಮ್ಮ ಭಾಳ ಹಾಳು ಮಾಡೋವನ್ನ ರೀ, ನಮ್ಮ ಊರಾಗೆ ಭಾಳ ಕೈಯಾರ ರೀ. ಈಗ ತಿಳ್ಕೊ, ಅವ್ರ ಮಧ್ಯದಿಂದ ದೇವರಿಂದ ಬಚಾವ್ ಮಾಡ್ತಾ ಇದ್ದಾನೆ. ಅವರ ತಾಕತ್ತು ಎಷ್ಟು ಬಿ ಇದಾದ ಕೆಲಸ ಮಾಡಲ್ಲ. ದೇವರ ಆತ್ಮ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಗಟ್ಟಿಗೆ ಹಲ್ಲೆಲೂಯಾ.